ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ. ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದವು 14 ಸೆಂಟಿಮೀಟರ್ ಇದೆ. ನಿಮಿಷದ ಮುಳ್ಳಿನ ಉದ್ದ ಎಷ್ಟಿದೆ? 14 ಸೆಂಟಿಮೀಟರ್ ಅಂತ ಕೊಟ್ಟಾರೆ. ಇನ್ನೊಂದು ಗಮನಿಸಿ, 5 ನಿಮಿಷದಲ್ಲಿ ಅದು ಕ್ರಮಿಸಿದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಓಕೆ, ನೋಡಿ, ಇದು ಕೇಂದ್ರ ಅಂತ ತಗೊಳ್ಳೋಣ. ಗಡಿಯಾರ ವೃತ್ತಾಕಾರದಲ್ಲಿ ಇದೆ ಅಂತ ತಿಳ್ಕೊಳ್ಬೇಕು. ಇದು ಕೇಂದ್ರ, ಇದು ನಿಮಿಷದ ಮುಳ್ಳು ಇಲ್ಲಿ ಅದ ಅಂತ ತಗೊಳ್ತೀನಿ. ಫಸ್ಟ್ ಏನಾಯ್ತು? ಇದು ತ್ರಿಜ್ಯ ಐತಲ್ಲ, ಇದು ತ್ರಿಜ್ಯ. ಇದು ನೋಡಿ, ಇಲ್ಲಿ 12 ಗಂಟೆಗೆ ಅದು 5 ನಿಮಿಷ ಮೂವ್ ಆಗುತ್ತಂತಂದ್ರೆ, 5 ನಿಮಿಷ ಮೂವ್ ಆಗುತ್ತಂತಂದ್ರೆ ಅದು 12 ಅಂದರೆ ಎದ್ರ ಮೇಲೆ ಇರುತ್ತೆ? ಫಸ್ಟ್ ಅದು 12ರಿಂದ ನಂತರ 1 ಗಂಟೆ ಆಗುತ್ತೆ, ನಂತರ 2 ಗಂಟೆ, 3 ಗಂಟೆ, 4 ಗಂಟೆ, ಹೀಗೇನಂತಂದ್ರೆ ಟೋಟಲ್ ಎಷ್ಟು ಇರ್ತಾವೆ ಗಡಿಯಾರದಲ್ಲಿ? ನಾವು 12 ಅಂತ ಗುರುತು ಮಾಡಿರ್ತಾರಲ್ಲ, ಅಂದರೆ ಪ್ರತಿಯೊಂದು ಏನಂತಂದ್ರೆ ಇದಕ್ಕೆ ಗಡಿಯಾರದ ಮುಳ್ಳು 12ರಿಂದ ಇಲ್ಲಿ 1 ಅಂತ ಬರೆದಿರ್ತಾರೆ ನೋಡು, ಅಲ್ಲಿ ಬರಬೇಕಾದ್ರೆ ಎಷ್ಟು ನಿಮಿಷ ತಗೊಳುತ್ತದು? 5 ನಿಮಿಷ ತಗೊಳುತ್ತೆ. ಹೌದಲ್ಲ? 5 ನಿಮಿಷ ಅಂತ ತಗೊಳುತ್ತೆ. ಈಗ ನಮಗೆ ಬೇಕಾಗಿದ್ದೇನು ಅಂತಂದ್ರೆ 5 ನಿಮಿಷದಲ್ಲಿ ಅದು ಕ್ರಮಿಸಿದಾಗ ಎಷ್ಟು ಕೇಂದ್ರ ಕೋನ ಉಂಟಾಗತ್ತಾ, ತೀಟಾ ಎಷ್ಟು ಅಂತ ನಾವು ಕಂಡುಹಿಡ್ಕೋಬೇಕು ಫಸ್ಟ್. ನಂತರ ಅದು ಕ್ರಮಿಸಿದ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಇದ್ರ ವಿಸ್ತೀರ್ಣ ಕಂಡುಹಿಡಿಬೇಕು ಅಂತಂದ್ರೆ ಇವೆರಡು ತ್ರಿಜ್ಯಗಳದಾವೆ. ಈ ತ್ರಿಜ್ಯಗಳಿಂದ ಉಂಟಾದಂಥ ಭಾಗ ಇದೇನಾದಲ್ಲ, ಇದು ಇದಕ್ಕೇನಂತೀವಿ ನಾವು? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂತ ಅಂತೀವಿ. ಹೌದಲ್ಲ? ತ್ರಿಜ್ಯಾಂತರ ಖಂಡ ಇದು. ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಎಷ್ಟು ಕೊಟ್ಟಾರೆ ಇದಕ್ಕೆ? ಇದು 14 ಸೆಂಟಿಮೀಟರ್ ಅಲ್ಲ, ಇದನ್ನು 14 ಸೆಂಟಿಮೀಟರ್ ಇರುತ್ತೆ. ಓಕೆ, ಫಸ್ಟ್ ನೋಡಿ, ನಾವು ಇಲ್ಲಿ ಗಮನಿಸ್ಬೇಕು ಫಸ್ಟ್ ಒಂದೇನಂತಂದ್ರೆ, ಈ ಗಡಿಯಾರದ ನಿಮಿಷದ ಮುಳ್ಳು ಇದು ಕಂಪ್ಲೀಟ್ ಸುತ್ತಾಗಬೇಕು ಅಂತಂದ್ರೆ 1 ಗಂಟೆ ಆಗತ್ತಲ್ಲ. ಫಸ್ಟ್ ಇಲ್ಲಿ ಇತ್ತಂತಂದ್ರೆ ಇದು ಕಂಪ್ಲೀಟ್ ಸುತ್ತ ಹಾಕೋದಂತಂದ್ರೆ ಎಷ್ಟಾಯ್ತು? 1 ಗಂಟೆ. 1 ಗಂಟೆ ಅಂದ್ರೆ ಎಷ್ಟು ನಿಮಿಷ? 60 ನಿಮಿಷ. ಅಂದ್ರೆ ಗಡಿಯಾರದ ಮುಳ್ಳು 60 ನಿಮಿಷ ಚಲಿಸಿದೆ ಅಂತಂದ್ರೆ, 60 ನಿಮಿಷ ಅದು ಚಲಿಸಿದೆ ಅಂತಂದ್ರೆ ಉಂಟಾದಂಥ ಕೇಂದ್ರ ಕೋನ ಎಷ್ಟಿರುತ್ತೆ? ಕಂಪ್ಲೀಟ್ ಆದ ವೃತ್ತದ ವಿಸ್ತೀರ್ಣಕ್ಕೆ ಈಕ್ವಲ್ ಇರುತ್ತಲ್ಲ, ಅದು ಕೇಂದ್ರ ಕೋನ ಎಷ್ಟಾಗತ್ತದು? ಎಷ್ಟು? 360 ಡಿಗ್ರಿ ಆಗುತ್ತೆ. 60 ನಿಮಿಷ ಚಲಿಸಿತ್ತು ಅಂದ್ರೆ ಒಂದು ಕಂಪ್ಲೀಟ್ ಪೂರ್ಣ ಸುತ್ತ ಹಾಕಿತ್ತು ಅಂತಂದ್ರೆ ಅದು 360 ಡಿಗ್ರಿ ಕೇಂದ್ರ ಕೋನ ಉಂಟಾಗತ್ತಂತ ಗೊತ್ತು. ಒಂದು ವೇಳೆ 1 ನಿಮಿಷ ಚಲಿಸಿದೆ ಅಂತಂದ್ರೆ ಹೇಗೆ ಕಂಡುಹಿಡಿತೀವಿ ನಾವು? ಕೇಂದ್ರ ಕೋನ ಎಷ್ಟು ಉಂಟಾಗತ್ತೆ ಅಂತ ಹೇಳ್ತೀವಿ ನಾವು? ಇದನ್ನು 360 ಡಿವೈಡೆಡ್ ಬೈ ಇದು 60 ಅಂತ ಆಗುತ್ತೆ. ಓಕೆ, ನೋಡಿ, ಇದು 0 0 ಕ್ಯಾನ್ಸಲ್ ಆಯ್ತಾ? 6 1 6 6 36 ಎಷ್ಟೈತೆ? ಇದು 6 ಡಿಗ್ರಿ. 1 ನಿಮಿಷ ಆ ಮುಳ್ಳು ಚಲಿಸಿತ್ತು ಅಂತಂದ್ರೆ ಕೇಂದ್ರ ಕೋನ ಎಷ್ಟು ಉಂಟಾಗತ್ತೆ ಅಂತ ತಗೊಳ್ಬೇಕು? 6 ಡಿಗ್ರಿ ಅಂತ ತಗೊಳ್ಬೇಕು. ಓಕೆ, ಇಲ್ಲಿ 5 ನಿಮಿಷದಲ್ಲಿ ಅಂದ್ರೆ ನಿಮಿಷದ ಮುಳ್ಳು 5 ನಿಮಿಷ ಚಲಿಸಿದೆ ಅಂತಂದ್ರೆ, 5 ನಿಮಿಷ ಚಲಿಸಿದೆ ಅಂತಂದ್ರೆ ಉಂಟಾದಂಥ ಕೇಂದ್ರ ಕೋನ ಏನು ಮಾಡಬೇಕು? ಇದಕ್ಕೆ ಗುಣಾಕಾರ ಮಾಡಬೇಕು. 1 ನಿಮಿಷಕ್ಕೆ 6 ಡಿಗ್ರಿ ಅಂದರೆ 5 ನಿಮಿಷಕ್ಕೆ ಎಷ್ಟು? 6 ಗುಣಿಲೆ 5 ಎಷ್ಟಾಗ್ತದೆ? 30 ಡಿಗ್ರಿ. ಅಂದರೆ ಉಂಟಾದಂಥ ಕೇಂದ್ರ ಕೋನ 30 ಡಿಗ್ರಿ ಅಂತ ತಗೊಳ್ತೀವಿ. ನೋಡಿ, ಇಲ್ಲಿ ಕೊಟ್ಟಿರುವಂಥ ಅಂಶವನ್ನು ಬರ್ಕೊಳ್ತೀನಿ. ಇಲ್ಲಿ ನಿಮಿಷದ ಮುಳ್ಳಿನ ಉದ್ದ ಅಂತಂದ್ರೆ ತ್ರಿಜ್ಯ ಅಂತ ತಗೊಳ್ತೀವಿ ನಾವು. ಓಕೆ, ತ್ರಿಜ್ಯ ಎಷ್ಟು ಕೊಟ್ಟರಪ್ಪ ಇದರಲ್ಲಿ ಅಂತಂದ್ರೆ, ತ್ರಿಜ್ಯ ಅಂದ್ರೆ ರೇಡಿಯಸ್ ಎಷ್ಟಿದೆ? 14 ಸೆಂಟಿಮೀಟರ್. ಓಕೆ, ನೆಕ್ಸ್ಟ್ ಕೇಂದ್ರ ಕೋನ ಎಷ್ಟುಂಟಾಯಿತು? ಆ ತ್ರಿಜ್ಯ ಏನಂತಂದ್ರೆ ಚಲಿಸಿದಾಗ, ಅಂದ್ರೆ ನಿಮಿಷದ ಮುಳ್ಳು ಚಲಿಸಿದಾಗ ಉಂಟಾದಂಥ ತ್ರಿಜ್ಯಾಂತರ ಖಂಡದ ಕೋನ ಎಷ್ಟು? ತೀಟಾ ಅಂತ ತಗೊಂಡಿಲ್ಲ, ಎಷ್ಟು ಉಂಟಾಗುತ್ತದು? 30 ಡಿಗ್ರಿ. ಎಷ್ಟಂತ ತಗೊಳ್ತೀವಿ ನಾವು? ತೀಟಾ ಅಂತಂದ್ರೆ 30 ಡಿಗ್ರಿ ಅಂತ ತಗೊಳ್ತೀವಿ. ಆಗ ಅದು ಕ್ರಮಿಸಿದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ಅಂತಂದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಬೇಕು. ಓಕೆ, ಕಂಡುಹಿಡಿಯಮ್ಮ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಫಾರ್ಮುಲಾ ಬರೀತೀನಿ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಫಾರ್ಮುಲಾ ಏನಂತ ಬರ್ತೀವಿ ನಾವು? ತೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಅಂತ ಬರ್ತೀವಿ, ಗೊತ್ತಾ? ಇದು ಫಾರ್ಮುಲಾ. ಯಾವುದು? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯೋದು. ಇದರಲ್ಲಿ ಬೆಲೆಯನ್ನು ಆದೇಶ ಮಾಡಿಬಿಡ್ತೀನಿ. ನೋಡಿ, ಇಲ್ಲಿ ತೀಟಾ ಅಂತಂದ್ರೆ 30 ಡಿಗ್ರಿ ಆಯಿತು, ಡಿವೈಡೆಡ್ ಬೈ ಇದು 360 ಇಂಟು ಪೈ ಅಂತಂದ್ರೆ 22/7
ಇಂಟು ಆರ್ ಅಂದರೆ ಎಷ್ಟಿದೆ, ತ್ರಿಜ್ಯ ಎಷ್ಟು 14 ಸ್ಕ್ವಯರ್, ಅದು 14 ಸ್ಕ್ವಯರ್, 14 ಸ್ಕ್ವಯರ್. ಇದನ್ನು ಹೀಗೆ ಬರ್ಕೊಳ್ಳಿ, ಯಾವ ಛೇದ ಹೋಗುತ್ತೆ ಅದನ್ನು ಮೊದಲು ಛೇದ ಹೊಡೆಯೋಣ ಅಂತ. ಇದು 0 0 ಕ್ಯಾನ್ಸಲ್ ಆಯಿತು, 3 ಒಂದಲೇ, ಇದು 3 ಒಂದಲೇ 3, 3 ಎರಡಲೇ 6 ಆಯಿತು. ಎಷ್ಟು ಉಳಿತು ಇಲ್ಲಿ? ಇಲ್ಲಿ ಉಳಿದದ್ದು ಇಲ್ಲಿ 1/12 ಆಯಿತು, ಇಂಟು ಇದು 22/7. ಇದು 14 ಸ್ಕ್ವೈರ್ ಅಂತಂದ್ರೆ ನಾವು 14 ಗುಣಿಲೆ 14 ಅಂತ ಬರ್ಕೊಂಡ್ಬಿಡ. ಓಕೆ, ನೆಕ್ಸ್ಟ್ ನೋಡಿ ಯಾವ ಛೇದ ಹೋಗುತ್ತೆ. 7 ಒಂದಲೇ 7, 7 ಎರಡಲೇ 14, ಮತ್ತು 2 ಒಂದಲೇ 2, 2 ಆರಲೇ 12, ಮತ್ತು 2 ಮೂರಲೇ 6, 2 ಮೂರಲೇ 6 ಆಯ್ತಾ. ಆಮೇಲೆ 2 7 14. ನೋಡಿ ಎಷ್ಟು ಉಳಿತು ಇಲ್ಲಿ? 22 ಗುಣಿಲೆ 7 ಡಿವೈಡೆಡ್ ಬೈ 3 ಅಂತ ಉಳೀತು. ಸರಿನಾ? ಈಗಿದ್ದು ಛೇದ ಅಂತ ಹೋಗಲ್ಲ, ಗುಣಾಕಾರ ಮಾಡಿ ಬರ್ಕೊಂಡ್ಬಿಡ. 7 ಎರಡಲೇ 14 ಆಯಿತು, ಒಂದು ಕೈಲೆ 7 ಎರಡಲೇ 14, ಒಂದು ಕೂಡಿಸಿದ್ರೆ 15 ಡಿವೈಡೆಡ್ ಬೈ 3. ಇಷ್ಟು ಚದರ ಮೀಟ್ರ್ ಆಯಿತು. ಅಂದ್ರೆ ಇಲ್ಲಿ ಒಂದು ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದ 14 ಸೆಂಟಿಮೀಟರ್ ಅದಂತ ಗೊತ್ತು ಮಾಡ್ಕೊಂಡಿವಿ. ಅದು 5 ನಿಮಿಷದಲ್ಲಿ ಕ್ರಮಿಸಿದ ವಿಸ್ತೀರ್ಣ ಎಷ್ಟು ಅಂತಂದ್ರೆ 154/3 ಚದರ ಸೆಂಟಿಮೀಟರ್ ಇಷ್ಟು ಪ್ರದೇಶವನ್ನು ಕ್ರಮಿಸುತ್ತದೆ ಅಂತ ಹೇಳಬೇಕು. ನೆಕ್ಸ್ಟ್ 4ನೇ ಲೆಕ್ಕ ಬಿಡಿಸ್ಕೊಳ್ಳೋಣ. 4ನೇ ಲೆಕ್ಕ ಈ ರೀತಿಯಲ್ಲಿದೆ. 10 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದಲ್ಲಿನ ಒಂದು ಜಾವು ವೃತ್ತ ಕೇಂದ್ರದಲ್ಲಿ ಲಂಬಕೋನವನ್ನು ಉಂಟು ಮಾಡುತ್ತದೆ. ಓಕೆ, ಜಾದಿಂದ ಉಂಟಾದ ಲಘುವೃತ್ತ ಖಂಡ ಕಂಡುಹಿಡಿಬೇಕು ಮತ್ತು ಅಧಿಕ ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಬೇಕು. ಇಲ್ಲಿ ಪೈ ಅಂತಂದ್ರೆ 3.14 ಅಂತ ಹೇಳಿ ನಾವು ಬಳಸ್ಕೊಳ್ಬೇಕು. ಸರಿನಾ? ಓಕೆ, ಫಸ್ಟ್ ಒಂದು ವೃತ್ತ ರಚನೆ ಮಾಡ್ಕೊಳ್ತೀನಿ. ಇಲ್ಲಿ ಒಂದು ವೃತ್ತ ತಗೊಳ್ತೀನಿ. ಫಸ್ಟು ಕೇಂದ್ರ ಗುರುತು ಮಾಡ್ಕೊಳ್ತೀನಿ. ನೋಡಿ, ಕೇಂದ್ರ ಬಿಂದು, ಇದರ ತ್ರಿಜ್ಯ 10 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ ಆಗಿದೆ ಮತ್ತು ಒಂದು ಜಾನು ಇದೆ, ಅದು ವೃತ್ತ ಕೇಂದ್ರದಲ್ಲಿ ಲಂಬಕೋನವನ್ನು ಉಂಟು ಮಾಡುತ್ತದೆ. ಇದರ ಪ್ರಕಾರ ಚಿತ್ರ ರಚನೆ ಮಾಡ್ಕೊಳ್ತೀನಿ. ಕೇಂದ್ರ ಓ ಅಂತ ತಗೊಳ್ತೀನಿ. ಒಂದು ಜಾ ರಚನೆ ಮಾಡಿದ್ದೀವಿ. ಇದಕ್ಕೆ ಎ ಬಿ ಅಂತ ಹೆಸರು ಕೊಟ್ಟಿದ್ದೀನಿ. ಎ ಬಿ ಅನ್ನೋದು ಒಂದು ಜಾ. ಓಕೆ, ನೆಕ್ಸ್ಟ್ ಇಲ್ಲಿ ಓ ಎ ಏನಾಗುತ್ತೆ? ಇದು ಓ ಎ, ಇದು ತ್ರಿಜ್ಯ. ಇದು ಓ ಬಿ, ಇದನ್ನು ತ್ರಿಜ್ಯ. ಸರಿನಾ? ಇಲ್ಲಿ ಕೇಂದ್ರ ಕೋನ ಎಷ್ಟಾಗತ್ತೆ? ಇದು 90 ಡಿಗ್ರಿ ಉಂಟಾಗತ್ತೆ ಅಂತ ಹೇಳಿದ್ದಾರೆ. ತೀಟ ಎಷ್ಟಾಯಿತು? 90 ಡಿಗ್ರಿ ಅಂತ ಹೇಳಿದ್ದಾರೆ ಆಲ್ರೆಡಿ. ಲಂಬಕೋನವನ್ನು ಉಂಟು ಮಾಡುತ್ತೆ. ತ್ರಿಜ್ಯಗಳು ಎಷ್ಟದಾವ? 10 ಸೆಂಟಿಮೀಟರ್ ಅಂತೀವಿ. 10 ಸೆಂಟಿಮೀಟರ್ ಅಂದರೆ ಇದನ್ನು 10 ಸೆಂಟಿಮೀಟರ್. ಓಕೆ, ವೃತ್ತಖಂಡದ ವಿಸ್ತೀರ್ಣ ಮತ್ತು ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾಗಿದೆ. ಓಕೆ, ಫಸ್ಟ್ ಒಂದು ಪ್ರಕಾರ ನೋಡಿ. ಲಘುವೃತ್ತ ಖಂಡದ ವಿಸ್ತೀರ್ಣ ಕಂಡುಹಿಡಿಬೇಕು ಅಂತಂದ್ರೆ ಲಘುವೃತ್ತ ಖಂಡ ಯಾವ್ದಾಗತ್ತೆ? ಇದರಲ್ಲಿ ಈ ಭಾಗ ಇದೇನಾಗತ್ತೆ ನೋಡಿ, ಈ ಭಾಗ ಇದು ಲಘುವೃತ್ತ ಖಂಡ. ಇದು ಈ ಭಾಗ. ಈ ಲಘುವೃತ್ತ ಖಂಡನ ಕಂಡುಹಿಡಿಬೇಕಾದ್ರೆ ಹೆಂಗೆ ಕಂಡುಹಿಡಿತೀವಿ ನಾವು? ಫಸ್ಟು ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡ್ಕೊಳ್ತೀವಿ. ಓ ಎ ಬಿ ಇದೇನದ ನೋಡಿ, ಇದು ಕಂಪ್ಲೀಟ್. ಈ ತ್ರಿಜ್ಯಾಂತರ ವೃತ್ತದ ಏನಂತಂದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿತೀವಿ. ಅದರಲ್ಲಿ ತ್ರಿಭುಜ ಓ ಎ ಬಿ ವಿಸ್ತೀರ್ಣವನ್ನು ಮೈನಸ್ ಮಾಡಿಬಿಡ್ತೀವಿ. ಆಗ ಇಲ್ಲಿ ಕಾಣುವಂಥ ವೃತ್ತಖಂಡ ಅದರ ವಿಸ್ತೀರ್ಣ ಮಾತ್ರ ಉಳ್ಕೊಂಡು ಬಿಡುತ್ತೆ. ಇಲ್ಲಿ ನೋಡಿ, ಲಘುವೃತ್ತ ಖಂಡದ ವಿಸ್ತೀರ್ಣ ಇದನ್ನು ಕಂಡುಹಿಡಿಬೇಕಂದ್ರೆ ನೋಡಿ, ಇದರ ವಿಸ್ತೀರ್ಣ ಕಂಡುಹಿಡಿಬೇಕು ಅಂತಂದ್ರೆ ಫಸ್ಟು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡ್ಕೊಳ್ಬೇಕಾಗತ್ತೆ. ಫಸ್ಟ್ ಏನಂತಂದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜ ಓ ಎ ಬಿ ಇದರ ವಿಸ್ತೀರ್ಣ ಕಂಡುಹಿಡ್ಕೊಳ್ಬೇಕು. ಮೈನಸ್ ಮಾಡಬೇಕಾದ್ರೆ ತ್ರಿಭುಜ ಎ ಓ ಬಿ ವಿಸ್ತೀರ್ಣವನ್ನು ಮೈನಸ್ ಮಾಡಿದರೆ ಆಯಿತು. ಫಸ್ಟ್ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸಪ್ರೇಟ್ ಕಂಡುಹಿಡ್ಕೊಂಡು ಬಿಡೋಣಂತೆ. ಫಸ್ಟ್ ತ್ರಿಜ್ಯಾಂತರ ವೃತ್ತ ಖಂಡದ ವಿಸ್ತೀರ್ಣ ಕಂಡುಹಿಡಿಯೋಣ. ತ್ರಿಜ್ಯಾಂತರ ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡಿಬೇಕು ಅಂತಂದ್ರೆ ಫಾರ್ಮುಲಾ ಗೊತ್ತಾ? ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ
ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಏನಾಗುತ್ತದು ಇಸ್ ಈಕ್ವಲ್ ಟು ಥೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಇಲ್ಲಿ ತೀಟಾ ಅಂತಂದರೆ ಎಷ್ಟಾಗುತ್ತೆ ನೋಡಿ, ಏನೇನು ಕೊಟ್ಟರು ವ್ಯಾಲ್ಯೂ ಬರ್ಕೊಂಡು ಬಿಡೋಣ ಬೇಕಾದ್ರೆ. ಇಲ್ಲಿ ಏನು ತ್ರಿಜ್ಯ ಕೊಟ್ಟಾರಪ್ಪ ಅಂತಂದರೆ ತ್ರಿಜ್ಯ ಎಷ್ಟು, ತ್ರಿಜ್ಯ ಅಂದರೆ ಅದನ್ನು ಆರ್ ಅಂತ ಅಂತೀವಲ್ಲ, ಎಷ್ಟು 10 ಸೆಂಟಿಮೀಟರ್ ಕೊಟ್ಟರಿದ್ರೆ. ಆಮೇಲೆ ಲಂಬಕೋನವನ್ನು ಉಂಟು ಮಾಡುತ್ತದೆ ಅಂದರೆ ತೀಟಾ ಅಂತಂದ್ರೆ 90 ಡಿಗ್ರಿ ಅಂತ ತೊಗೊಂಡ್ಬಿಟ್ಟಿವಿ ನಾವು. ತೀಟಾ ಎಷ್ಟು ತೊಗೊಂಡಿವಿ, 90 ಡಿಗ್ರಿ. ಅದು ಬೆಲೆಯನ್ನು ಇದರಲ್ಲಿ ಇನ್ಪುಟ್ ಮಾಡೋಣ. ತೀಟಾ ಅಂದರೆ ಎಷ್ಟು ತಗೊಳ್ಳೋಣ, 90 ಡಿಗ್ರಿ. ಇದು 360 ಇಂಟು ಪೈ ವ್ಯಾಲ್ಯೂ 3.14 ಅಂತ ತಗೊಳ್ಬೇಕು, ಇಂಟು ಆರ್ ಸ್ಕ್ವೇರ್. ಆರ್ ಅಂದರೆ ಎಷ್ಟಿದೆ, 10. ಸ್ಕ್ವೇರ್ ಅಂತಂದರೆ ನಾವು 2 ಬಾರಿ ಬರ್ಕೊಳ್ಳೋಣ. ಓಕೆ, ಯಾವ ಛೇದ ಹೋಗುತ್ತೆ ಅದನ್ನು ಛೇದ ಹೊಡಿತೀನಿ. 0 0 ಕ್ಯಾನ್ಸಲ್ ಆಯಿತು. 9 1 9 4 36. ನೆಕ್ಸ್ಟ್ ಉಳಿದದ್ದು ನೋಡಿ, ಇದಕ್ಕೆ 100ರಿಂದ ಗುಣಾಕಾರ ಮಾಡಿಬಿಟ್ಟಿವಿ ಅಂದರೆ ಇದು 314 ಆಗಿಬಿಡುತ್ತೆ. ಡಿವೈಡೆಡ್ ಬೈ 4 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, ಇದು 314ಕ್ಕೆ 4ರಿಂದ ಭಾಗಾಕಾರ ಮಾಡೋಣ. 78.5 ಚದರ ಸೆಂಟಿಮೀಟರ್ ಅಂತ. ತ್ರಿಭುಜದ ವಿಸ್ತೀರ್ಣ ಬೇಕಾಗತ್ತೆ ನಮಗೆ. ತ್ರಿಭುಜ AOB ವಿಸ್ತೀರ್ಣ ಅದನ್ನು ಕಂಡುಹಿಡ್ಕೊಳ್ಬೇಕಲ್ಲ, ಇದನ್ನು ಮೈನಸ್ ಮಾಡಬೇಕಾಗತ್ತಲ್ಲ. ತ್ರಿಭುಜ AOB ವಿಸ್ತೀರ್ಣ ಕಂಡುಹಿಡಿಯೋಣ. ತ್ರಿಭುಜ AOB ಇದರ ವಿಸ್ತೀರ್ಣ ಈಗ ನಮಗೆ ಇಲ್ಲಿ 90 ಡಿಗ್ರಿ ಕೊಟ್ಟಿದ್ದಾರೆ. ಕೇಂದ್ರ ಕೋನ 90 ಡಿಗ್ರಿ ಉಂಟಾಗುತ್ತೆ. ತೀಟಾ 90 ಡಿಗ್ರಿ ಇತ್ತಂದ್ರೆ ಫಾರ್ಮುಲಾ ಯಾವ್ದು ಹೇಳಿವಿ ನಾವು, 1/2 ಪಾದ ಇಂಟು ಎತ್ತರ ಅಂತ ತಗೊಳ್ಬಹುದು, ಅಥವಾ 1/2 ತ್ರಿಜ್ಯ ಸ್ಕ್ವಯರ್. ಇದರಲ್ಲಿ ಫಾರ್ಮುಲಾ 1/2 ಪಾದ ಇಂಟು ಎತ್ತರ ಅಥವಾ ತ್ರಿಜ್ಯ ಸ್ಕ್ವಯರ್ ಅಂತಲೂ ತಗೊಳ್ತೀವಿ. ಪಾದ ಇಂಟು ಎತ್ತರ. ಬೆಲೆ ಆದೇಶ ಮಾಡೋಣ. ಇಲ್ಲಿ 1/2 ಪಾದನೂ ಸಹ ಇದೇ ತ್ರಿಜ್ಯ ಆಗಿರುತ್ತೆ, ಎತ್ತರನೂ ಸಹ ಇದೇ ತ್ರಿಜ್ಯ ಆಗಿರುತ್ತೆ. ಯಾಕಂತಂದ್ರೆ ಈ ಬಾಹು ಏನಾಗುತ್ತೆ, ವಿಕರಣ ಆಗತ್ತೆ, ಅದು ಅಭಿಮುಖ ಬಾಹು ಆಗುತ್ತೆ. ಯಾಕೆ, ಕೇಂದ್ರ ಕೋನ ಏನಾಗಿದೆ ಇಲ್ಲಿ 90 ಡಿಗ್ರಿ ಆಗಿದೆ. ಆದ್ದರಿಂದ ಪಾದನೂ ಸಹ ತ್ರಿಜ್ಯನೇ ಆಗಿರುತ್ತೆ. ತ್ರಿಜ್ಯ ಎಷ್ಟು ಕೊಟ್ಟರು ಇದರಲ್ಲಿ, 10 ಅಂತ ಹೇಳಿದೆ. ಆಮೇಲೆ ಎತ್ತರನೂ ಸಹ 10 ಅಂತ. ಇದು ಛೇದ ಹೊಡೆದೀವಿ ಅಂದರೆ 2 1 2 5 10 ಎಷ್ಟಾಯಿತು, 5 10 50 ಚದರ ಸೆಂಟಿಮೀಟರ್. ಎದರದಿದು ತ್ರಿಭುಜ AOB ವಿಸ್ತೀರ್ಣ. ಓಕೆ, ಇದರಲ್ಲಿ ವೃತ್ತಖಂಡ ಲಘು ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡಿಬೇಕು ಅಂದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ತ್ರಿಭುಜ AOB ವಿಸ್ತೀರ್ಣವನ್ನು ಮೈನಸ್ ಮಾಡಬೇಕಾಗಿದೆ. ಅದರ ಬೆಲೆಯನ್ನು ಆದೇಶ ಮಾಡಿಬಿಡ್ಲೇ ಇಲ್ಲಿ ನೋಡಿ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟಿದೆ, 78.5 78.5 ಮೈನಸ್ ತ್ರಿಭುಜ AOB ವಿಸ್ತೀರ್ಣ ಎಷ್ಟು, 50 ಅಂತ ಹೇಳಿದೆ. ಓಕೆ, 78.5ನಲ್ಲಿ 50.0 ಅಥವಾ 50 ಕಳೆದೀವಿ ಅಂತಂದ್ರೆ ಉಳಿದದ್ದು ಎಷ್ಟಾಗತ್ತೆ, ಇದು 28.5 ಚದರ ಸೆಂಟಿಮೀಟರ್ ಉಳಿತು. ಇದು ಎದರದಿದು, ಲಘು ವೃತ್ತಖಂಡದ ವಿಸ್ತೀರ್ಣ. ಓಕೆ, ನೆಕ್ಸ್ಟ್ ನಾವು ಬೇಕಾಗಿದೆ ಅಧಿಕ ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣ. ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಬೇಕು. ಇದರಲ್ಲೇ ಮಾಡಿಬಿಡೋಣ. ಓಕೆ ನೋಡಿ, ನೆಕ್ಸ್ಟ್ ಇದರಲ್ಲಿ 2ನೇ ಅಂಶ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರನ ಹೇಳಿದ್ದೀವಿ ನಾವು. ಅಧಿಕ ತ್ರಿಜ್ಯ ಏನಂತ ಹೇಳಿದ್ದೀವಿ, ಅದನ್ನು 360 ಮೈನಸ್ ತೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಅಂತ ಹೇಳಿದ್ವಿ, ಗೊತ್ತು. ಓಕೆ, ನೆಕ್ಸ್ಟ್ ವ್ಯಾಲ್ಯೂ ಫಿಲಪ್ ಮಾಡೋಣ. ಇದು 360 ಡಿಗ್ರಿ ಮೈನಸ್ ತೀಟಾ ಅಂದರೆ ಎಷ್ಟು ಅಂತ ತೊಗೊಂಡಿವಿ ನಾವು. ತೀಟಾ ಅಂತಂದ್ರೆ ಇಲ್ಲಿ 90 ಡಿಗ್ರಿ ಅಂತ ತೊಗೊಂಡಿವಿ. ಅದಕ್ಕೆ ತೀಟಾ ಅಂದರೆ ಇಲ್ಲಿ 90 ಅಂತ ಆದೇಶ ಮಾಡೀನಿ. ಡಿವೈಡೆಡ್ ಬೈ ಇದು 360 ಇಂಟು ಪೈ ವ್ಯಾಲ್ಯೂ ಎಷ್ಟು ತೊಗೊಳ್ಬೇಕು ನಾವು, 3.14 ಇಂಟು ಆರ್ ಸ್ಕ್ವೇರ್. ಆರ್ ಅಂದರೆ ತ್ರಿಜ್ಯ ಎಷ್ಟು, 10 ಸ್ಕ್ವೇರ್ ಅಂದರೆ 10 ಇಂಟು 10 ಅಂತ ಬರ್ಕೊಂಡು ಬಿಡ್ತೀನಿ. ಓಕೆ, ನೆಕ್ಸ್ಟ್ ನೋಡಿ, ಇದು 360 ಮೈನಸ್ 90
360 ಮೈನಸ್ 90 ಅಂದರೆ ಎಷ್ಟಾಗತ್ತೆ? ಮೈನಸ್ ಮಾಡ್ತಿರಲ್ಲ, 270. ಇದು ಡಿವೈಡೆಡ್ ಬೈ 360 ಗುಣಿಲೆ ಇದಕ್ಕೆ 100ರಿಂದ ಗುಣಾಕಾರ ಮಾಡಿದರೆ ಇದು 314 ಆಯಿತು. 0 0 ಕ್ಯಾನ್ಸಲ್. ಆಮೇಲೆ 27, 9 4 36, 9 3 27, 9 4 36 ಆಯಿತು. ಮತ್ತು 2 ಇಂಚ್ ಹೋಗುತ್ತೆ, 2 2 4, ಇದು 2 1 2, ಆಮೇಲೆ 11 ಐತಲ್ಲ, 2 5 10, ಆಮೇಲೆ 14 ಆಗುತ್ತೆ, ಆಮೇಲೆ 2 7 14. ಎಷ್ಟು ಉಳಿದದ್ದೇನಂತಂದ್ರೆ 3 × 157, 3 × 157 ಡಿವೈಡೆಡ್ ಬೈ 2 ಅಂಥೇಳಿ ಇದೆ. ಇದಕ್ಕೆ 3ರಿಂದ ಗುಣಾಕಾರ ಮಾಡಿಬಿಡೋಣ. ಈ ಕಡೆನೇ ಕಂಟಿನ್ಯೂ ಬರೀತೀನಿ. 471/2 ಅಂಥೇಳಿ ಇದೆ. ಇದಕ್ಕೆ ಡಿವೈಡೆಡ್ ಬೈ 2 ಮಾಡಿಬಿಡೋಣ. 235.5 ಚದರ ಸೆಂಟಿಮೀಟರ್ ಅಂತಾಯಿತು.